ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತುಲಾ ರಾಶಿಯವರ ಬರುವಂತ ದಿನಗಳು, ಅವರ ಒಂದು ಹೆಲ್ತ್, ಕರಿಯರ್ ಮತ್ತೆ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಡೀಟೇಲ್ ರೀಡಿಂಗಿಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಪೇಯ್ಡ್ ಕನ್ಸಲ್ಟೇಷನ್ಸ್ ಕೂಡ ಇರುತ್ತೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೊಬೈಲ್ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಹಾಕಿರ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವರ ಕರಿಯರ್, ಹೆಲ್ತ್ ಆಸ್ಪೆಕ್ಟ್ ಅನ್ನ ನೋಡೋಣ, ಕರಿಯರ್ ಅನ್ನ ನೋಡೋಣ, ಹಾಗೆ ಅವರ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ನಿಮ್ಮ ಒಂದು ಹೆಲ್ತ್ ಅನ್ನ ನಾನು ನೋಡ್ತಾ ಇದ್ರೆ ಚೆನ್ನಾಗಿದೆ, ಏನು ತೊಂದರೆ ಅಂತ ಏನು ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಏನಾದ್ರೂ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ಅಂದ್ರೆ, ಇವಾಗ ಜಿಮ್ಗೆ ಹೋಗ್ಬೇಕು, ಡಯಟ್ ಅನ್ನ ಮಾಡ್ಬೇಕು, ಈ ರೀತಿ ಏನೋ ಒಂದು ಆಸ್ಪೆಕ್ಟ್ ಇಟ್ಕೊಂಡೇ ನೀವು ಹೋಗ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಅದು ನಿಮ್ಗೆ ವರ್ಕೌಟ್ ಆಗುತ್ತೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ, ಬರುವಂತ ದಿನಗಳಲ್ಲಿ. ಹಾಗೆ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ರೆ, ಕರಿಯರ್ ಅಲ್ಲಿ ಕೂಡ ಹೊಸದೊಂದು ಆರಂಭ ಆಗ್ತಾ ಇದೆ. ಏನು ಹೊಸದೊಂದು, ಏನಾದ್ರೂ ಅಪಾರ್ಚುನಿಟಿ ಬರುವಂತದ್ದು, ಸಕ್ಸಸ್ ಇದೆ. ಇವಾಗ ಏನ್ ನೀವು ಅದು ಅಪಾರ್ಚುನಿಟಿಯನ್ನ ತಗೊಂಡ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಅನ್ನ ಸಿಗುತ್ತೆ. ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ, ನೀವೇನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ರಿಟರ್ನ್ಸ್ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ತುಂಬಾ ಚೆನ್ನಾಗಿದೆ ಕರಿಯರ್ ವೈಸ್ ನಾನು ನೋಡ್ತಾ ಇದ್ರೆ. ಬೇರೆ ಬೇರೆ ಅಪಾರ್ಚುನಿಟಿ ನಿಮ್ಮ ಹತ್ರ ಬರುವಂತದ್ದು, ಅಟ್ರಾಕ್ಟ್ ಮಾಡ್ತಾ ಇದ್ರ ಅಪಾರ್ಚುನಿಟಿಯನ್ನ. ಮತ್ತೆ ಎಲ್ಲಾದ್ರೂ ದುಡ್ಡು ಸಿಕ್ಕೊಂಡಿತ್ತು, ಅದರಿಂದ ಯಾರಾದ್ರೂ ಕೊಟ್ಟಿದ್ರಿ, ಅಲ್ಲಿಂದ ನಿಮ್ಗೆ ರಿಟರ್ನ್ಸ್ ಬರುವಂತದ್ದು ನನಗೆ ಅನಿಸ್ತಾ ಇದೆ. ಚೆನ್ನಾಗಿದೆ. ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಇರುವಂತದ್ದು, ಏನೋ ಏನೋ ಒಂದು ನಡೆದಿರುವಂತ ಘಟನೆಗಳ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರುವಂತದ್ದು, ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಏನೋ ಆ ರೀತಿ ಎನರ್ಜಿ ನನ್ಗೆ ಅನ್ನಿಸ್ತಾ ಇರುವಂತದ್ದು. ಏನು ಆಕ್ಷನ್ ತಗೋಬಾರ್ದು ಅನ್ನೋ ಅಂತ ಮೋಡಲ್ಲಿ ಬಂದ್ಬಿಟ್ಟಿದೀರಾ. ಓಕೆ, ಸುಮ್ನೆ ರೆಸ್ಟ್ ಮಾಡ್ಬೇಕು. ಸ್ವಲ್ಪ ಯಾರಾದ್ರೂ ನಿಮ್ಗೆ ಲೇಡೀಸ್ ಇಂದ ಇನ್ಫ್ಲುಯೆನ್ಸಸ್ ಸಿಗುವಂತ ಚಾನ್ಸಸ್ ನನ್ಗೆ ತುಂಬಾನೇ ಕಾಣ್ತಾ ಇದೆ. ಮತ್ತೆ ಏನೋ ಬೇಡಪ್ಪ, ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಸಾಕು, ಈ ರೀತಿ ಏನೋ ಒಂದು ಥಿಂಕಿಂಗ್ ಬರ್ತಾ ಇದೆ ನಿಮ್ಮಲ್ಲಿ. ಓಕೆ, ಅದೇನಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಡೀಟೇಲ್ ರೀಡಿಂಗ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಕನೆಕ್ಟ್ ಆಗಿ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.